ನಾನು ಈ ಸಿನಿಮಾವನ್ನು ನೋಡುವಾಗ ಡೈರೆಕ್ಟರ್ ಅವರ ಹಿಂದಿನ 2 ಸಿನಿಮಾಗಳು ಪದೇ ಪದೇ ನನ್ನ ಕಣ್ಮುಂದೆ ಬಂದು ಹೋಗ್ತಾನೆ ಇದ್ವು. ಅದಕ್ಕೆ ಕಾರಣ ಈ ಸಿನಿಮಾದ ಸ್ಟೋರಿಯನ್ನು ಬರೆದುಕೊಂಡಿರುವಂಥ ರೀತಿ ಅಂತ ಅನಿಸುತ್ತೆ. ಆ್ಯಂಡ್ ಆ ಸಿನಿಮಾನೇ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿ ಪ್ರಭಾಸ್, ಪೃಥ್ವಿರಾಜ್ ಹಾಗೆ ಶ್ರುತಿ ಹಾಸನ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಸಲಾರ್ ಪಾರ್ಟ್ 1 ಸೀಸ್ ಫೈರ್. ಸಿನಿಮಾದ ರಿವ್ಯೂಗೂ ಹೋಗೋಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ ಅಂತ ಹೇಳ್ತಾ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ಮುಖ್ಯವಾಗಿ ನಮಗೆ ಸಿಗೋದು ದೇವರಥ ಆ್ಯಂಡ್ ವರದರಾಜ ಮನ್ನಾರ್ ಅನ್ನೋ ಪಾತ್ರಗಳು. ಇಬ್ಬರು ಬಾಲ್ಯದಿಂದಲೂ ಒಳ್ಳೆಯ ಸ್ನೇಹಿತರು. ಇವರ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆಯಿಂದ ಇಬ್ಬರೂ ಸಹ ದೂರವಾಗಿ ಇರಬೇಕಾಗತ್ತೆ. ಆದರೂ ಅವರ ಸ್ನೇಹ ಮಾತ್ರ ಅವರಿಂದ ದೂರ ಆಗಿರಲ್ಲ. ಆದರೆ ಆ ಸ್ನೇಹ ಒಂದು ದಿನ ಶತ್ರುತ್ವವಾಗಿ ಬದಲಾಗುತ್ತೆ. ಅದು ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋಕೆ ತುಂಬಾ ಕಾಯಬೇಕು. ಯಾಕಂದರೆ ಈ ಸಿನಿಮಾದಲ್ಲಿ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಬಾಲ್ಯದಿಂದಲೂ ಒಳ್ಳೆಯ ಸ್ನೇಹಿತರಾಗಿದ್ದ ಇವರು ದೂರ ಆಗೋಕೆ ಕಾರಣ ಏನು? ಕಾನ್ಸಾರ್ ಅನ್ನೋ ಪ್ರಾಂತ್ಯ ಸಾಮ್ರಾಜ್ಯ ಆಗಿದ್ದು ಹೇಗೆ? ಅಲ್ಲಿರುವಂತಹ ಆಚರಣೆಗಳು, ನಿಬಂಧನೆಗಳು ಏನು? ಅವುಗಳನ್ನು ಪಾಲಿಸೋರು ಯಾರು? ಆಜ್ಞೆ ಮಾಡೋರು ಯಾರು? ಆ್ಯಂಡ್ ಪಾರ್ಟ್ 1ಗೆ ಸೀಸ್ ಫೈರ್ ಅನ್ನೋ ಟ್ಯಾಗ್ಲೈನ್ ಯಾಕೆ ಬಂತು ಅನ್ನೋದನ್ನು ನೀವು ಸಿನಿಮಾಕ್ಕೆ ಹೋಗಿ ನೋಡೇ ತಿಳ್ಕೋಬೇಕು. ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ಅದು ಅಫ್ಕೋರ್ಸ್ ಪ್ರಭಾಸ್ ಹಾಗೆ ಪೃಥ್ವಿರಾಜ್ ಅವರು ಇಬ್ಬರೂ ಕೂಡ ತಮ್ಮ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಪ್ರಭಾಸ್ ಅವರು ತಮ್ಮ ಸ್ಟೈಲ್ ಹಾಗೆ ಸಟಲ್ಡ್ ಆ್ಯಕ್ಟಿಂಗ್ನಿಂದ ಇಷ್ಟ ಆಗ್ತಾರೆ. ಆ್ಯಂಡ್ ಪೃಥ್ವಿರಾಜ್ ಅವರು ತಮ್ಮ ಪಾತ್ರದ ಗತ್ತು ಗಾಂಭೀರ್ಯವನ್ನು ತುಂಬ ಚೆನ್ನಾಗಿ ಇಡೀ ಸಿನಿಮಾ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಪ್ರಶಾಂತ್ ನೀಲ್ ಅವರ ಸ್ಟೈಲ್ ಆಫ್ ಪ್ರೆಸೆಂಟೇಷನ್, ಆ ಸ್ಟೋರಿ ಟೆಲ್ಲಿಂಗ್ ಅನ್ನೋದು ಏನಿದೆ ಅದು ತುಂಬಾ ಇಷ್ಟ ಆಯಿತು. ಸಿನಿಮಾದ ಫಸ್ಟ್ ಹಾಫ್ ನಮಗೆ ಉಗ್ರಂನ ನೆನಪು ಮಾಡಿದ್ರೂ ಸೆಕೆಂಡ್ ಹಾಫ್ ಬೇರೆ ರೀತಿಯಲ್ಲಿಯೇ ಇಷ್ಟ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಇವರಿಬ್ಬರ ಸ್ನೇಹವನ್ನು ತೋರಿಸಿರುವಂತಹ ರೀತಿ, ಒಬ್ಬರಿಗೊಬ್ಬರು ಕಾಲೆಳೆದುಕೊಳ್ಳೋದು, ರೇಗಿಸೋದು, ಒಬ್ರನ್ನೊಬ್ಬರು ಬಿಟ್ಟು ಕೊಡದೆ ಕಾಪಾಡೋದು, ಇವುಗಳನ್ನು ಬರೆದುಕೊಂಡಿರುವಂಥ ರೀತಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸಿನಿಮಾದ ಫಸ್ಟ್ ಹಾಫ್ ನೀವು ಕಥೆಯಲ್ಲಿ ಇನ್ವೆಸ್ಟ್ ಆಗೋದು ಕಷ್ಟ ಆಗ್ಬೋದು, ಬಟ್ ಸೆಕೆಂಡ್ ಹಾಫ್ನಲ್ಲಿ ಕಥೆಯಿಂದ ನೀವು ಹೊರಗೆ ಬರೋದು ಕಷ್ಟ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದಷ್ಟು ಸೀನ್ಸ್ಗಳಲ್ಲಿ ಗೂಸ್ ಬಂಪ್ಸ್ ಬರೋದಂತೂ ಪಕ್ಕ. ಅಷ್ಟರ ಮಟ್ಟಿಗೆ ನಿಮ್ಮ ಅಟೆನ್ಷನನ್ನು ಸಿನಿಮಾದ ಸ್ಕ್ರೀನ್ ಪ್ಲೇ ಹಿಡಿದಿಟ್ಕೊಳ್ಳುತ್ತೆ. ಆ್ಯಂಡ್ ಸಿನಿಮಾದಲ್ಲಿರುವ ಸಣ್ಣ ಸಣ್ಣ ಡೀಟೇಲಿಂಗ್, ದೊಡ್ಡ ಟೆರಿಟರಿ ಅನ್ನೋದನ್ನು ಕೈಯಲ್ಲಿರುವ ಖಡ್ಗದಲ್ಲಿ ಹೇಳಿರೋದು, ಊಟದ ಬಾಕ್ಸನ್ನು ಇಟ್ಟು ಹೋಗೋ ರೀತಿ, ಖಾರದ ಊಟವನ್ನು ತಿಂತಾ ಇರೋದು, ಈ ತರಹದ ಡೀಟೇಲಿಂಗ್ಗಳು ತುಂಬಾ ಇವೆ. ಅವು ಇಷ್ಟ ಆಗ್ತವೆ ಕೂಡ. ಆ್ಯಂಡ್ ಪ್ರಶಾಂತ್ ನೀಲ್ ಅವರು ಪ್ರತಿಯೊಂದು ಸೀನ್ಗೆ ಕೊಡುವಂಥ ಎಲಿವೇಶನ್ ಸಿನಿಮಾದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಈ ಸಿನಿಮಾದಲ್ಲಿಯೂ ಕೂಡ ಸೀಲ್ ಹಾಕೋದು, ಕಬ್ಬಿಣದ ಮೇಲಿನ ಕೈಗುರುತು, ಅವನ ಟೆಂಪರ್ ಜಾಸ್ತಿ ಆಗುವಾಗ ಬರುವಂತಹ ಗಾಡಿಯ ಸೌಂಡ್, ಸಲ್ಯೂಟ್ ಹೊಡೆಯೋದು, ಮೂಗುತಿ, ಆರ್ಮಿ ಕರ್ಕೊಂಡು ಬರೋದಕ್ಕೆ ಒಂದೇ ಒಂದು ಜೀಪ್ನಲ್ಲಿ ಹೋಗೋದು, ಈ ತರಹದ ಎಲಿವೇಶನ್ ಸೀನ್ಸ್ಗಳು ಪ್ರೇಕ್ಷಕನನ್ನು ಹುಚ್ಚೆಬ್ಬಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ವೈಲೆನ್ಸ್ ಇದೆ, ಬಟ್ ಫೈಟ್ ಸೀಕ್ವೆನ್ಸ್ಗಳು ಮಾತ್ರ ಸೂಪರ್. ಆ್ಯಂಡ್ ನಮ್ಮ ಕನ್ನಡದ ಪ್ರಮೋದ್ ಆ್ಯಂಡ್ ನವೀನ್ ಶಂಕರ್ ಅವರಿಗೆ ಒಂದೊಳ್ಳೆಯ ಸ್ಕ್ರೀನ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಪಾತ್ರಗಳು ಪಾರ್ಟ್ 2ನಲ್ಲೂ ಕೂಡ ಕಂಟಿನ್ಯೂ ಆಗ್ತವೆ ಅಂತ ಹೇಳ್ತೀನಿ. ಆ್ಯಂಡ್ ಭುವನ್ ಗೌಡ ಅವರ ಸಿನಿಮಾಟೋಗ್ರಫಿ ವರ್ಕ್ ಬೇರೆ ಲೆವೆಲ್ನಲ್ಲಿಯೇ ಇದೆ. ಇದು ಸಿನಿಮಾ ನಿಮಗೆ ಒಂದಷ್ಟು ಮಟ್ಟಿಗೆ ಇಷ್ಟ ಆಗೋದಕ್ಕೆ ಒಂದು ಮೇಜರ್ ಸ್ಪೇಸನ್ನು ತಗೊಳ್ಳುತ್ತೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಬದಲಾಗಬಹುದಿತ್ತು ಅಂತ ಅನಿಸಿದ್ದು ಸ್ಕ್ರೀನ್ ಪ್ಲೇನಲ್ಲಿರುವಂಥ ಒಂದಷ್ಟು ವಿಷಯಗಳು. ಈ ಸಿನಿಮಾ ಉಗ್ರಂನ ರೀಮೇಕ್ ಅನ್ನೋದು ಗೊತ್ತಿರುವಂಥ ವಿಷಯ, ಬಟ್ ಪ್ರಶಾಂತ್ ನೀಲ್ ಅವರು ಒಂದಷ್ಟು ಎಲಿಮೆಂಟ್ಸ್ಗಳನ್ನು ಹಾಗೆಯೇ ಕಾಪಿ ಮಾಡಿರೋದು ಬೇಡವಾಗಿತ್ತು ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಪ್ರಾಮಿಸ್ ಮಾಡುವಂಥ ಸೀನ್, ಹೀರೋ ಮೆಕ್ಯಾನಿಕ್ ಅನ್ನೋದು, ಅವನನ್ನು ಗನ್ ವಿಚಾರದಲ್ಲಿ ಟೀಸ್ ಮಾಡುವಂಥ ಸೀನ್, ಕೈ ಮೇಲೆ ಹಚ್ಚೆ ಹಾಕುವಂಥ ಸೀನ್, ಊಟದ ಟೇಬಲನ್ನು ಖಾಲಿ ಮಾಡಿಸೋದು, ಹೀರೋ ಟ್ರಿಗರ್ ಆಗುವಂಥ ಸೀನ್ಸ್ಗಳು, ಇವುಗಳು ನಮಗೆ ಉಗ್ರಂ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಕೊಡ್ತಿತ್ತು. ಆ್ಯಂಡ್ ಈ ಸನ್ನಿವೇಶಗಳು ಉಗ್ರಂ ಸಿನಿಮಾವನ್ನು ನೆನಪು ಮಾಡಿದ್ರೆ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಒಂದಷ್ಟು ಸನ್ನಿವೇಶಗಳು KGF ಸಿನಿಮಾವನ್ನು ನೆನಪು ಮಾಡ್ತಿತ್ತು. ಬಿಕಾಸ್ ಅಲ್ಲಿ ಇರುವಂಥ ಒಂದಷ್ಟು ಎಲಿಮೆಂಟ್ಸ್ಗಳು ಈ ಸಿನಿಮಾದಲ್ಲೂ ಕೂಡ ಮ್ಯಾಚ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್, ಅಲ್ಲಿ ನರಾಚಿ, ಇಲ್ಲಿ ಕಾನ್ಸಾರ್ ಸಾಮ್ರಾಜ್ಯ, ಅಲ್ಲಿ ಗೋಲ್ಡ್, ದುಡ್ಡು, ಶ್ರೀಮಂತಿಗೆ, ಇಲ್ಲಿ ಅಧಿಕಾರ, ಮೂಗುತಿ, ಅಲ್ಲಿ ಕಾಪಾಡೋದು ಮಾರಿಯಮ್ಮ, ಇಲ್ಲಿ ಕಾಟೇರಮ್ಮ. ಇವುಗಳನ್ನು ನೋಡಿದಾಗ ಎರಡೂ ಸಿನಿಮಾಗಳನ್ನು ಮಿಕ್ಸ್ ಮಾಡಿ ಕಥೆಯನ್ನು ರೆಡಿ ಮಾಡ್ಕೊಂಡ್ಬಿಟ್ರ ಅಂತ ಅನಿಸೋದಂತೂ ಪಕ್ಕ. ಈ ರೀತಿಯ ಒಂದಷ್ಟು ಎಲಿಮೆಂಟ್ಸ್ಗಳು ಪ್ರಶಾಂತ್ ನೀಲ್ ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವುಗಳನ್ನು ಬೇರೆ ರೀತಿಯಲ್ಲಿ ತೋರಿಸೋದಕ್ಕೆ ಕೂಡ ಟ್ರೈ ಮಾಡ್ಬೋದಿತ್ತು ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಈ ಸಿನಿಮಾವನ್ನು ರೀಮೇಕ್ ಮಾಡಿದ್ದಾರೆ, ಓಕೆ, ಬಟ್ ಅಲ್ಲಿರುವಂಥ ಸನ್ನಿವೇಶಗಳನ್ನು ರೀಮೇಕ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನಿಸುತ್ತೆ.
ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಮಟ್ಟಿಗೆ ಲ್ಯಾಗ್ ಆಗ್ತಿದೆ ಅನ್ನೋ ಫೀಲ್ ಕೂಡ ಬರುತ್ತೆ. ಆ್ಯಂಡ್ ಇದೊಂದು ದೊಡ್ಡ ಬಜೆಟ್ನ ಸಿನಿಮಾ. ಬಟ್ ವಿ ಎಫ್ ಎಕ್ಸ್ ಹಾಗೆ ಸಿ ಜಿ ವರ್ಕ್ ಇಲ್ಲಿ ಮಾಡಿದ್ದಾರೆ ಅನ್ನೋದು ಕೆಲವು ಸೀನ್ಸ್ಗಳಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಅಂದರೆ ಅದರ ವರ್ಕ್ ಸರಿಯಾಗಿ ಒಂದು ಫಿನಿಶಿಂಗನ್ನು ಕೊಟ್ಟಿಲ್ಲ ಅನ್ನೋದು ಎದ್ದು ಕಾಣಿಸ್ತಾನೆ ಇತ್ತು. ಆ್ಯಂಡ್ ರವಿ ಬಸ್ರೂರವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ನಂಗೆ ಅನಿಸುತ್ತೆ. ಇದಿಷ್ಟು ನನ್ನ ರಿವ್ಯೂ. ನೀವು ಈಗ ಆಲ್ರೆಡಿ ಸಿನಿಮಾವನ್ನು ನೋಡಿದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಓವರಾಲ್ ಆಗಿ ಹೇಳೋದಾದರೆ ಕತೆ ನಿಮಗೆ ಗೊತ್ತಿರೋ ಅಂಥದ್ದೇ. ಫಸ್ಟ್ ಹಾಫ್ ಬೇಡ ಅನಿಸಿದ್ರು ಸೆಕೆಂಡ್ ಹಾಫ್ ನಿಮ್ಮನ್ನು ಸಲಾರ್ ಪಾರ್ಟ್ 2 ನೋಡೋದಕ್ಕೆ ಪ್ರಿಪೇರ್ ಮಾಡುತ್ತೆ. ಆ್ಯಂಡ್ ಪ್ರಶಾಂತ್ ನೀಲ್ ಅವರ ಎಲಿವೇಶನ್ ಸೀನ್ಸ್ಗಳು ಕೂಡ ಇಷ್ಟ ಆಗ್ತವೆ. ಸೊ ನೀವು ಪ್ರಭಾಸ್ ಅವರ ಫ್ಯಾನ್ ಆಗಿದ್ದರೆ, ಪ್ರಶಾಂತ್ ನೀಲ್ ಅವರ ಪ್ರೆಸೆಂಟೇಷನನ್ನು ಇಷ್ಟಪಡ್ತೀವಿ ಅನ್ನೋರಾದರೆ ಈ ಸಿನಿಮಾಕ್ಕೆ ಹೋಗ್ಬೋದು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.